26/4/2021 ರಾಕ್ಲೈನ್ ಬ್ಯಾನರ್ಗೆ ಅವರು ನಮ್ಮ ಕಾಟ್ಯಾರ ಅನ್ನೋ ಸಿನಿಮಾದ ಟೈಟಲ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವಾಗ ಆಫ್ಟರ್ ಗ್ಯಾಪ್ ಆಫ್ 5 years ಅಲ್ಲಿ ತನಕ ಸಿನಿಮಾ ಕತೆ ನಾನು ಮಾಡೋದು ಅಂತ ಅವ್ರು ಹೇಳ್ತಾರೆ, ನಮ್ಗೆ ಇವ್ರು ಹೇಳ್ತಾರೆ, ನಮ್ಮ ಡೈರೆಕ್ಟರ್ ತಮ್ಮ ಅವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇದೆಲ್ಲ ವಿಚಾರಗಳು ವಾಣಿಜ್ಯ ಮಂಡಿ ಸಂಬಂಧಪಟ್ಟದಲ್ಲ ಅಲ್ವಾ ಸೆಕ್ರೆಟರಿ? ಅದನ್ನು ನೋಡ್ಕೊಳ್ಳೋದು ಕತೆ ಬರೋನು, ಕತೆಗಾರ, ಡೈರೆಕ್ಟ್ರು, ಪ್ರೊಡ್ಯೂಸರು, ಅವ್ರ ಸಂಬಂಧಪಟ್ಟ ವಿಚಾರಗಳಲ್ಲಿ ನಾವು ಮೂಗುವಂಥ ಕೆಲಸ ಯಾವತ್ತೂ ವಾಣಿಜ್ಯ ಮಂಡಿ ರೈಟ್ಸ್ ಇಲ್ಲ, ಮಾಡೋದಿಲ್ಲ. ಏನಾರ ಇಂಥ ಕಾಂಟ್ರವರ್ಸಿ ಬಂದಾಗ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಸಿಗೋದು ಇಲ್ಲೇ. ದೇವ್ ರಿಜಿಸ್ಟರ್ ಟೈಟಲ್ ಇನ್ ಫಿಲ್ಮ್ ಚೇಂಬರ್ ಆಫ್ ರಿಜಿಸ್ಟರ್ ಮಾಡಿದ್ದಾರೆ. ರಿಜಿಸ್ಟರ್ ಮಾಡಿದ ಪ್ರಕಾರ ಒರಿಜಿನಲ್ ಆಗಿ ಉಮಾಪತಿನವರು ಸೆಕೆಂಡ್ ಓನರ್ಶಿಪ್ ಆಗಿ ಟ್ರಾನ್ಸ್ಫರ್ ರಾಮಮೂರ್ತಿ, ಅಲ್ಲಿಂದ ಮತ್ತೆ ಇವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಅಷ್ಟೇ ವಿಚಾರ ನಮ್ಮದು ಇದು ಪಕ್ಕಾ ಮಾಹಿತಿ ಇದೆ. ಈಗ ಒಂದ್ಸಲ ಓನರ್ಶಿಪ್ ಟ್ರಾನ್ಸ್ಫರ್ ಆದಮೇಲೆ ನಮ್ಗೆ ಯಾರಿಗೂ ಒಂದ್ಸಲ ನಾನು ಓನರ್ಶಿಪ್ ಕೊಟ್ಟರೆ ಹಾಗೆ ಐ ಡೋಂಟ್ ಹ್ಯಾವ್ ದ ರೈಟ್ ಟು ಕ್ವಶನ್ ಆಗ್ಬೋದು. ಅವ್ರು ಓನರ್ ಆಗ್ತಾರೆ. ಆ ಓನರ್ಶಿಪ್ನ MG ರಾಮಮೂರ್ತಿ ಕೊಟ್ಟು MG ರಾಮಮೂರ್ತಿ ರಾಕ್ಲೈನ್ ಮಾಡಿದ್ದಾರೆ ಅಷ್ಟೇ. ಯಾರು ಓನರ್ ಆಗ್ತಾರೆ? MG ರಾಮಮೂರ್ತಿ ರಾಕ್ಲೈನ್ ಒರಿಜಿನಲ್ ಓನರ್ ಕಾಟ್ಯಾರ. ಅದು ಸಿನಿಮಾ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಟ್ಯಾರ ಸಿನಿಮಾ ಟೈಟ್ಲ್ ಇರ್ಬೋದು, ಟೈಟ್ಲಿಕ್ಕಿಂತ ಸಿನಿಮಾ ಕತೆ ಚೆನ್ನಾಗಿದೆ. ಟೈಟ್ಲಿಂದ ಈ ಸಿನಿಮಾ ನೋಡೋದಿರಲ್ಲ, ಯಾರು ಹೇಳ್ತಾರೆ ನೋಡ್ತದ? ಟೈಟ್ಲು ಓಕೆ, ವೆರಿ ಗುಡ್ ಟೈಟ್ಲು, ಬರ್ದಿದೆ ಆಫ್ ಟೈಟ್ಲು. ಬಟ್ ಸಿನಿಮಾದಲ್ಲಿ ದಮ್ ಇದೆ, ಕತೆ ಇದೆ, ದರ್ಶಕರು ಅದ್ಭುತವಾದ ನಟನೆ ಮಾಡಿದ್ದಾರೆ. ಆ ಸಿನಿಮಾ ಚೆನ್ನಾಗಿದೆ, ಜನ ತೊಗೊಂಡಿದ್ದಾರೆ, ಗೆದ್ದಿದೆ. ಒಂದು ಸಿನಿಮಾ ಗೆಲ್ಲೋದು ಹುಡುಗಾಟ ಅಲ್ಲ. ಇದು ಇತ್ತೀಚಿನ ಒಂದು ಸಿನಿಮಾ 100 ಸಿನಿಮಾ ಆದ್ರೆ ಒಂದು ಸಿನಿಮಾ ಗೆಲ್ಲುತ್ತೆ. ನಮಗೆ ಒಂದು ಕಾಂತಾರ ಆಯಿತು, ಒಂದು KGF ಆಯಿತು, ಒಂದು ಕಾಟ್ಯಾರ ಆಯಿತು. ಇದು ಭಾಳ ಸಂತೋಷ ಸಂಗತಿ. ಇಂಥ ವಿಚಾರಗಳನ್ನು ತುಂಬ ಡೆವಲಪ್ ಮಾಡದೆ ಇಲ್ಲಿಗೆ ಕ್ಲೋಸ್ ಮಾಡಿ ಮುಂದಿನ ಸಕ್ಸಸ್ನ ಮಾಡಿ ಇನ್ನು ದೊಡ್ಡ ಸಿನಿಮಾಗಳನ್ನು ಮಾಡ್ಬೋದು. ದರ್ಶನ್ ಅವರು ಮಾಡಬೇಕು, ಉಮಾಪತಿ ದೊಡ್ಡ ಪ್ರೊಡ್ಯೂಸರು, ಅವರು ಕೂಡ ದೊಡ್ಡ ಸಿನಿಮಾಗಳು ಕೊಟ್ಟಿದ್ದಾರೆ. ರಾಬರ್ಟ್ ಕೂಡ ಅವರೇ ಮಾಡಿದ್ರು ಇರ್ಬೋದು. ಆ ಸಣ್ಣ ಸಣ್ಣ ವಿಚಾರಗಳನ್ನು ಅಲ್ಲೇ ನೀವು ಕ್ಲೋಸ್ ಮಾಡ್ಕೊಂಡು ನಾವು ಅದ್ರ ಬಗ್ಗೆ 6 ವರ್ಷ ಆದಮೇಲೆ ಅವರು ಮಾತಾಡ್ಬಿಡುತ್ತೆ, ಇದು ಈ ಕತೆ ಇದು ಆಗಬಾರ್ದು ಅಂತ ನನಗೆ ಅನಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.